ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟ್ ಅಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಮಾನ ಅಪಘಾತ ಆಗಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ಸರ್ಕಾರನೂ ಕೂಡ ಈಗಾಗಲೇ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಿಜಕ್ಕೂ ಬಹಳ ನೋವಿನ ಸಂಗತಿ. ಬಿಜೆಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣಕರ್ತರಾಗಿದ್ದಂಥ ಮತ್ತು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದಂಥ ಮತ್ತು ಬಿಜೆಪಿಯ ಈ ಒಂದು ಎನ್ಡಿಎ ಪಾರ್ಟ್ನರ್ ಆಗಿ ಇದ್ದಂಥ ಅಜಿತ್ ಪವಾರ್ ಅವರು ತೀರ್ಕೊಂಡಿರುವಂಥದ್ದು ಬಹಳ ನೋವಿನ ಸಂಗತಿ. ಇಡೀ ಮಹಾರಾಷ್ಟ್ರ ಜನತೆಗೆ, ಅಭಿಮಾನಿಗಳು, ದೇಶದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಅವರ ದುಃಖವನ್ನು ಭರಿಸುವಂತಹ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ಅವರ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಇವತ್ತು ವಿಮಾನದ ಬಾರಾಮತಿ ಕ್ಷೇತ್ರದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ದುರ್ಘಟನೆಗಳಿಗಾಗಿ ಸಾವಿಗೀಡಾಗಿದ್ದಾರೆ. ಇವತ್ತು ಮಹಾರಾಷ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಛಾಪನ್ನು ಮೂಡಿಸುವ ಮುಖಾಂತರ ಎನ್ಡಿಎ ಸರ್ಕಾರದಲ್ಲಿ ಕಳೆದ ಸಲನೂ ಕೂಡ ಚುನಾವಣೆಯಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಗಳಿಸಲಿಕ್ಕೆ ಅವರು ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದ್ದರು. ಇವತ್ತು ಅವರ ನಿಧನ ಇಡೀ ಮಹಾರಾಷ್ಟಕ್ಕೆ ಒಂದು ತುಂಬಲಾರದ ನಷ್ಟವನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ನಾನು ಅವರ ಕುಟುಂಬಕ್ಕೆ, ಅವರ ಬಂಧು ಬಳಗಕ್ಕೆ, ಅವರ ಅಭಿಮಾನಿ ವರ್ಗದವರು ಕೂಡ ಆ ಶಕ್ತಿಯನ್ನು ಭರಿಸ್ತಕ್ಕಂಥ, ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವರು ಬೆಳಗ್ಗೆ ಬಹಳ ಶಾಕಿಂಗ್ ನ್ಯೂಸ್ ನನಗೆ ವಿಚಾರ ಹಿರಿಯ ನಾಯಕರು ಯಾವುದು ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಆದಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು. ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಜೊತೆಗೆ ಚರ್ಚೆ ಮಾಡಿಕೊಂಡಿಲ್ಲ. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ವಿರೋಧ ಪಾರ್ಟಿ ಆದ್ರೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಇವತ್ತು ಅವರು ನಮ್ಮಿಂದ ದೂರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ನ್ಯಾಯಗಳಿಗೆ. ಇವತ್ತು ಬಹಳ ದುಃಖಕರವಾದಂತಹ ಸಂಗತಿ ಬಂದಿದೆ. 8:15 ಸಂದರ್ಭದಲ್ಲಿ ಮಹಾರಾಷ್ಟದ ಬಹಳ ದೊಡ್ಡ ಸಾರ್ವಜನಿಕ ವ್ಯಕ್ತಿತ್ವ ಅಜಿತ್ ಪವಾರ್ ಅವರು ತೀರ್ಕೊಂಡಿದ್ದಾರೆ ಪ್ಲೇನ್ ಕ್ರಾಶ್ನಲ್ಲಿ ಅಂತ ಹೇಳಿ ಗೊತ್ತಾಗಿದೆ. ಬಹಳ ದುಃಖ ಆಯಿತು. ಯಾಕೆಂದರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂಥ ಜನರ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿತ್ವ ಅದು. ಇಂಥ ಒಂದು ದುರಂತದ ಸನ್ನಿವೇಶ ಸೃಷ್ಟಿಯಾಗ್ತದೆ ಅಂತ ಯಾರೂ ಭಾವಿಸಿರಲಿಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ ಲಕ್ಷ ಜನರಿಗೆ ಈ ಆತಂಕದ ಕ್ಷಣವನ್ನು ಭರಿಸುವಂಥ, ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಜಿತ್ ಪವಾರ್ ಅವರು ನಿಧನ ಆಗಿರುವಂಥ ಸುದ್ದಿ ನಿಜವಾಗಲೂ ಒಂದು ದೊಡ್ಡ ಆಘಾತ ಆಗಿದೆ. ಮಹಾರಾಷ್ಟ್ರ ಸರ್ಕಾರದಲ್ಲಿ ಪವರ್ಫುಲ್ ಇರುವಂಥ ಒಬ್ಬ ನಾಯಕ ಇವತ್ತು ಒಂದು ವಿಮಾನದ ಇದರಲ್ಲಿ ಇದಾಗಿರುವಂಥದ್ದು ಬಹಳ ನೋವಿನ ಸಂಗತಿ. ಬಹಳ ಪವರ್ಫುಲ್ ಆಗಿ ಇವತ್ತು ಮಹಾರಾಷ್ಟ್ರದಲ್ಲಿದ್ದಂಥ ನಾಯಕರು ಆ ರಾಜ್ಯಕ್ಕೆ ಬಹಳಷ್ಟು ನಷ್ಟವನ್ನು ಉಂಟಾಗಿದೆ ಅಂತ ಅನಿಸ್ತದೆ. ಬಹುಶಃ ಆ ದುರಂತ ಯಾಕಾಯ್ತು, ಏನಾಯ್ತು ಗೊತ್ತಿಲ್ಲ. ಒಟ್ಟು ಇಡೀ ನಮ್ಮ ಮಹಾರಾಷ್ಟ್ರದ ಮತ್ತು ಇಡೀ ದೇಶಕ್ಕೆ ಒಂದು ನಷ್ಟವನ್ನು ಉಂಟಾಗಿದೆ. ನಿಜವಾಗಲೂ ಬಹಳ ಬೇಸರ ಆಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತ. ಇಂದು ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಜಿತ್ ಪವಾರ್ ಅವರು
ಏರೋಪ್ಲೇನ್ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅವಘಡದಲ್ಲಿ ತೀರ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಈಗಷ್ಟೇ ತಿಳಿಯಿತು. ಬಹುಶಃ ಇದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ವಿಚಾರ. ಅಜಿತ್ ಪವಾರ್ ಅವರು ಯಾವುದೇ ವಿಚಾರದಲ್ಲೂ ಕೂಡ ವೈಯಕ್ತಿಕವಾಗಿ ಕೂಡ ನಾನು ಬಲ್ಲೆ, ಸಾಕಷ್ಟು ಸರಿ ಭೇಟಿನೂ ಕೂಡ ಮಾಡಿದೆ. ಇವತ್ತು ಇಂಥ ದುರಂತಕ್ಕೆ ಸಿಕ್ಕಿರ್ತಕ್ಕಂಥದಕ್ಕೆ ಅವರ ಆ ದುರಂತದಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ದುಃಖವನ್ನು ಮರೆಸ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಎಲ್ಲ ರೀತಿಯಲ್ಲಿ ಕ್ರಮವನ್ನು ತಗೊಂಡು ಅಂತೇಳಿ ನಾನು. ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ, ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ಬಹಳ ಆಘಾತಕಾರಿಯಾದಂಥ ಒಂದು ಸುದ್ದಿ. 8 ಬಾರಿ ಶಾಸಕರಾಗಿ, ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ದುರಂತದ್ದು ಬಹಳ ನೋವು ತರ್ತಕ್ಕಂಥ ಸಂಗತಿ. ಆ ನೋವನ್ನು ತಡೆತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ. ಅವರ ಕುಟುಂಬದ ಸದಸ್ಯರು ಕೂಡ ನೋವು ತಡೆಯುವಂತ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಟ್ಸ್ ಅ ವೆರಿ ಬಿಗ್ ಟ್ರಾಜಿಡಿ that has taken place in Maharashtra. Deputy Chief Minister Ajit Pawar has passed away in the plane crash. Very ಮಹಾರಾಷ್ಟ್ರದ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮಹಾರಾಷ್ಟ್ರದ ಒಬ್ಬ ಪ್ರಮುಖ ರಾಜಕಾರಣಿ ಅಜಿತ್ ಪವಾರ್ ಅವರ ಇವತ್ತಿನ ಒಂದು ವಿಮಾನ ಅಪಘಾತದಲ್ಲಿ ನಿಧನರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಬಾರಾಮತಿಗೆ ಹೋಗ್ತಕ್ಕಂಥ ಸಮಯದಲ್ಲಿ ವಿಮಾನದ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಾಗಿ ಮಹಾರಾಷ್ಟ್ರದ ಸಹಕಾರಿ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂತಹ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಅವರ ನಿಧನ, ಆಕಸ್ಮಿಕವಾದಂತಹ ನಿಧನ ಅಪಘಾತದಲ್ಲಿ ನಿಜಕ್ಕೂ ಎಲ್ಲರಿಗೂ ದುಃಖವನ್ನು ಉಂಟು ಮಾಡಿರತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಈ ಒಂದು ಅವರ ನಿಧನಕ್ಕೆ ಭಗವಂತ ಶಾಂತಿಯನ್ನ ಕೊಡಲಿ, ಆತ್ಮಕ್ಕೆ ಶಾಂತಿಯನ್ನ ಕೊಡಲಿ. ಅವರ ಕುಟುಂಬ ವರ್ಗದವರಿಗೆ ಅಜಿತ್ ಪವಾರ್ ಅವರ ಅಗಲುವಿಕೆಯ ಬಗ್ಗೆ ತಾವು ತಂದಿರತಕ್ಕಂಥ ಏನು ಸಂತಾಪ ಸೂಚನೆ ಇದೆ ಅದನ್ನು ಬೆಂಬಲಿಸ್ತಾ, ಅಜಿತ್ ಪವಾರ್ ಅವರು ನಮ್ಮ ದೇಶ ಕಂಡಿರ್ತಕ್ಕಂಥ ಒಬ್ಬ ವಿಶೇಷ ರಾಜಕಾರಣಿಯಾಗಿದ್ದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಅಜಿತ್ ಪವಾರ್ ತಮ್ಮ ಕಳೆದ ಸುಮಾರು 10 ವರ್ಷದ ಈ ಅವಧಿಯಲ್ಲಿ ಅವರು ರಾಜಕೀಯ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ರೀತಿ ಹಾಗೂ ಅವರ ಕೆಲಸದ ವೈಖರಿ ಎಲ್ಲರನ್ನೂ ಸಹಿತ ತಮ್ಮೆಡೆ ಎಳೆದುಕೊಳ್ಳುವ ಹಾಗೆ, ಸೆಳೆದುಕೊಳ್ಳುವ ಹಾಗೆ, ಮೆಚ್ಚುವ ಹಾಗೆ ಮಾಡಿರ್ತಕ್ಕಂಥ ಒಂದು ಕೆಲಸದ ಶೈಲಿ ಅದಾಗಿತ್ತು. ಮುಂಜಾನೆ 7 ಗಂಟೆಯಿಂದ ಅವರ ಅಫಿಷಿಯಲ್ ರೆಸಿಡೆನ್ಸ್ನಿಂದ ವಿಧಾನಸೌಧಕ್ಕೆ ಬಂದನ ಅಲ್ಲಿನ ರಾತ್ರಿ 11ರವರೆಗೆ ಅವರನ್ನ ಭೇಟಿಯಾಗೋದಕ್ಕೆ ಬಂದಿರತಕ್ಕಂಥ ಕಟ್ಟಕಡೆ ವ್ಯಕ್ತಿಯನ್ನೂ ಸಹಿತ ಭೇಟಿಯಾಗಿ ರಿಟೈರ್ ಆಗ್ತಕ್ಕಂಥ, ಅವತ್ತಿನ ಕೆಲಸ ಮುಗಿಸ್ತಕ್ಕಂಥ
ಒಂದು ಪದ್ಧತಿಯನ್ನು ಹಾಕಿಕೊಂಡಿದ್ರು. ಸಹಕಾರ ಕ್ಷೇತ್ರದಲ್ಲಿ ಶರದ್ ಪವಾರ್ ಅವರ ಹಿರಿಯಣ್ಣ ಶರದ್ ಪವಾರ್ ಅವರ ಜೊತೆಗೆ ಬಾರಾಮತಿ ಪ್ರದೇಶದಲ್ಲಿ ಕೃಷಿ ವಿಜ್ಞಾನದ ಕೇಂದ್ರದ ಮುಖಾಂತರ, ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಏನು ಶರದ್ ಪವಾರ್ ಅವರು ಕೆರೆಗಳನ್ನು ತೆಗೆಸಿ ಆ ಭಾಗದ ರೈತರ ಬದುಕಿನಲ್ಲಿ ಬದಲಾವಣೆ ತರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅಜಿತ್ ಪವಾರ್ ಅವರ ಅಗಲುವಿಕೆಯ ಸನ್ಮಾನ್ಯ ಅಧ್ಯಕ್ಷರೇ, ಅಜಿತ್ ಪವಾರ್ ಅವರು ಬಹಳಷ್ಟು ರಾಜಕೀಯ ಮುತ್ಸದ್ದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಗಡಿ ಜಿಲ್ಲೆ ಗಡಿ ಭಾಗದಲ್ಲಿ ಇರೋದ್ರಿಂದ ಅಜಿತ್ ಪವಾರ್ ಅವರ ಬಹಳಷ್ಟು ಅನುಯಾಯಿಗಳು, ಅಭಿಮಾನಿಗಳು ನಮ್ಮಲ್ಲಿ ಕೂಡ ಬಹಳಷ್ಟು ಇದ್ದಾರೆ. ಈಗ ತಾನೇ ಹಿರಿಯರೆಲ್ಲ ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟ್ ಅಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ, ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಮಾನ ಅಪಘಾತ ಆಗಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ಸರ್ಕಾರನೂ ಕೂಡ ಈಗಾಗಲೇ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಿಜಕ್ಕೂ ಬಹಳ ನೋವಿನ ಸಂಗತಿ. ಬಿಜೆಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣಕರ್ತರಾಗಿದ್ದಂಥ ಮತ್ತು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದಂಥ ಮತ್ತು ಬಿಜೆಪಿಯ ಈ ಒಂದು ಎನ್ಡಿಎ ಪಾರ್ಟ್ನರ್ ಆಗಿ ಇದ್ದಂಥ ಅಜಿತ್ ಪವಾರ್ ಅವರು ತೀರ್ಕೊಂಡಿರುವಂಥದ್ದು ಬಹಳ ನೋವಿನ ಸಂಗತಿ. ಇಡೀ ಮಹಾರಾಷ್ಟ್ರ ಜನತೆಗೆ, ಅಭಿಮಾನಿಗಳು, ದೇಶದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಅವರ ದುಃಖವನ್ನು ಭರಿಸುವಂತಹ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ, ಅವರ ಕುಟುಂಬಕ್ಕೆ, ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ಅವರ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಇವತ್ತು ವಿಮಾನದ ಬಾರಾಮತಿ ಕ್ಷೇತ್ರದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ದುರ್ಘಟನೆಗೊಳಗಾಗಿ ಸಾವಿಗೀಡಾಗಿದ್ದಾರೆ. ಇವತ್ತು ಮಹಾರಾಷ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಛಾಪನ್ನು ಮೂಡಿಸುವ ಮುಖಾಂತರ ಎನ್ಡಿಎ ಸರ್ಕಾರದಲ್ಲಿ ಕಳೆದ ಸಲನೂ ಕೂಡ ಚುನಾವಣೆಯಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಗಳಿಸಲಿಕ್ಕೆ ಅವರು ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದ್ದರು. ಇವತ್ತು ಅವರ ನಿಧನ ಇಡೀ ಮಹಾರಾಷ್ಟಕ್ಕೆ ಒಂದು ತುಂಬಲಾರದ ನಷ್ಟವನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ನಾನು ಅವರ ಕುಟುಂಬಕ್ಕೆ, ಅವರ ಬಂಧು ಬಳಗಕ್ಕೆ, ಅವರ ಅಭಿಮಾನಿ ವರ್ಗದವರು ಕೂಡ ಆ ಶಕ್ತಿಯನ್ನು ಭರಿಸತಕ್ಕಂಥ, ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ಅವರು ಬೆಳಗ್ಗೆ ಬಹಳ ಶಾಕಿಂಗ್ ನ್ಯೂಸ್ ನನಗೆ ವಿಚಾರ ಸಿಗುತ್ತೆ. ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಆದಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು. ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಬಗ್ಗೆ ಚರ್ಚೆ ಮಾಡಿಕೊಂಡಿಲ್ಲ. ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ವಿರೋಧ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಒಂದು ಡೆಪ್ಟಿ ಚೀಫ್ ಮಿನಿಸ್ಟರ್. ಇವತ್ತು ಅವರು ನಮ್ಮಿಂದ ದೂರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬ ನ್ಯಾಯಗಳು. ಇವತ್ತು ಬಹಳ ದುಃಖಕರವಾದಂತಹ ಸಂಗತಿ ಬಂದಿದೆ. 8:15 ಸಂದರ್ಭದಲ್ಲಿ ಮಹಾರಾಷ್ಟದ ಬಹಳ ದೊಡ್ಡ ಸಾರ್ವಜನಿಕ ವ್ಯಕ್ತಿತ್ವ ಅಜಿತ್ ಪವಾರ್ ಅವರು ತೀರ್ಕೊಂಡಿದ್ದಾರೆ ಪ್ಲೇನ್ ಕ್ರಾಶ್ನಲ್ಲಿ ಅಂತ ಹೇಳಿ ಗೊತ್ತಾಗಿದೆ. ಬಹಳ ದುಃಖ ಆಯಿತು. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂತಹ ಜನರ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿತ್ವ ಅದು. ಇಂಥ ಒಂದು ದುರಂತದ ಸನ್ನಿವೇಶ ಸೃಷ್ಟಿಯಾಗ್ತದೆ ಅಂತ ಯಾರೂ ಭಾವಿಸಿರಲಿಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ ಲಕ್ಷ ಜನರಿಗೆ ಈ ಆತಂಕದ ಕ್ಷಣವನ್ನು ಭರಿಸುವಂತ, ಸಹಿಸುವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಅಜಿತ್ ಪವಾರ್ ಅವರು ನಿಧನ ಆಗಿರುವಂತಹ ಸುದ್ದಿ ನಿಜವಾಗ್ಲೂ ಒಂದು ದೊಡ್ಡ ಆಘಾತ ಆಗಿದೆ. ಮಹಾರಾಷ್ಟ್ರ ಸರ್ಕಾರದಲ್ಲಿ ಪವರ್ಫುಲ್ ಇರುವಂತಹ ಒಬ್ಬ ನಾಯಕ ಇವತ್ತು ಒಂದು ವಿಮಾನದ ಇದರಲ್ಲಿ ಇದಾಗಿರುವಂಥದ್ದು ಬಹಳ ನೋವಿನ ಸಂಗತಿ. ಬಹಳ ಪವರ್ಫುಲ್ ಆಗಿ ಇವತ್ತು ಮಹಾರಾಷ್ಟ್ರದಲ್ಲಿದ್ದಂಥ ನಾಯಕರು ಆ ರಾಜ್ಯಕ್ಕೆ ಬಹಳಷ್ಟು ನಷ್ಟವನ್ನು ಉಂಟಾಗಿದೆ ಅಂತ ಅನಿಸ್ತದೆ. ಬಹುಶಃ ಆ ದುರಂತ ಯಾಕಾಯ್ತು ಏನಾಯ್ತು ಗೊತ್ತಿಲ್ಲ. ಇವತ್ತು ಇಡೀ ನಮ್ಮ ಮಹಾರಾಷ್ಟ್ರದ ಮತ್ತು ಇಡೀ ದೇಶಕ್ಕೆ ಒಂದು ನಷ್ಟವನ್ನು ಉಂಟಾಗಿದೆ. ನಿಜವಾಗಲೂ ಬಹಳ ಬೇಸರ ಆಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತ. ಇಂದು ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಏರೋಪ್ಲೇನ್ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅವಘಡದಲ್ಲಿ ತೀರ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಈಗಷ್ಟೇ ತಿಳಿಯಿತು. ಬಹುಶಃ ಇದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ವಿಚಾರ. ಅಜಿತ್ ಪವಾರ್ ಅವರು ಯಾವುದೇ ವಿಚಾರದಲ್ಲೂ ಕೂಡ ವೈಯಕ್ತಿಕವಾಗಿ ಕೂಡ ನಾನು ಬಲ್ಲೆ, ನಾನು ಸಾಕಷ್ಟು ಸರಿ ಭೇಟಿನೂ ಕೂಡ ಮಾಡಿದೆ. ಇವತ್ತು ಇಂಥ ದುರಂತಕ್ಕೆ ಸಿಕ್ಕಿರ್ತಕ್ಕಂಥದಕ್ಕೆ ಅವರ ಆ ದುರಂತದಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ದುಃಖವನ್ನು ಮರೆಸ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಎಲ್ಲ ರೀತಿಯಲ್ಲಿ ಕ್ರಮವನ್ನು ತಗೊಳ್ಳಿ ಅಂತೇಳಿ ನಾನು. ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ, ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ಬಹಳ ಆಘಾತಕಾರಿಯಾದಂಥ ಒಂದು ಸುದ್ದಿ. 8 ಬಾರಿ ಶಾಸಕರಾಗಿ, ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ದುರಂತದ್ದು ಬಹಳ ನೋವು ತರ್ತಕ್ಕಂಥ ಸಂಗತಿ. ಆ ನೋವನ್ನು ತಡೆತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ. ಅವರ ಕುಟುಂಬದ ಸದಸ್ಯರು ಕೂಡ ನೋವು ತಡೆಯುವಂತ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಟ್ಸ್ ಅ ವೆರಿ ಬಿಗ್ ಟ್ರಾಜಿಡಿ that has taken place in Maharashtra. Deputy Chief Minister Ajit Pawar was passed away in the plane crash. Very ಮಹಾರಾಷ್ಟ್ರದ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮಹಾರಾಷ್ಟ್ರದ ಒಬ್ಬ ಪ್ರಮುಖ ರಾಜಕಾರಣಿ ಅಜಿತ್ ಪವಾರ್ ಅವರ ಇವತ್ತಿನ ಒಂದು ವಿಮಾನ ಅಪಘಾತದಲ್ಲಿ ನಿಧನರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಬಾರಾಮತಿಗೆ ಹೋಗ್ತಕ್ಕಂಥ ಸಮಯದಲ್ಲಿ ವಿಮಾನದ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಾಗಿ ಮಹಾರಾಷ್ಟ್ರದ ಸಹಕಾರಿ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂಥ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಅವರ ನಿಧನ, ಆಕಸ್ಮಿಕವಾದಂಥ ನಿಧನ ಅಪಘಾತದಲ್ಲಿ ನಿಜಕ್ಕೂ ಎಲ್ಲರಿಗೂ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಈ ಒಂದು ಅವರ ನಿಧನಕ್ಕೆ ಭಗವಂತ ಶಾಂತಿಯನ್ನ ಕೊಡಲಿ, ಆತ್ಮಕ್ಕೆ ಶಾಂತಿಯನ್ನ ಕೊಡಲಿ. ಅವರ ಕುಟುಂಬ ವರ್ಗದವರಿಗೆ ಅಜಿತ್ ಪವಾರ್ ಅವರ ಅಗಲುವಿಕೆಯ ಬಗ್ಗೆ ತಾವು ತಂದಿರ್ತಕ್ಕಂಥ ಏನು ಸಂತಾಪ ಸೂಚನೆ ಇದೆ ಅದನ್ನು ಬೆಂಬಲಿಸ್ತಾ, ಅಜಿತ್ ಪವಾರ್ ಅವರು ನಮ್ಮ ದೇಶ ಕಂಡಿರ್ತಕ್ಕಂಥ ಒಬ್ಬ ವಿಶೇಷ ರಾಜಕಾರಣಿಯಾಗಿದ್ದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ.
ಅಜಿತ್ ಪವಾರ್ ತಮ್ಮ ಕಳೆದ ಸುಮಾರು 10 ವರ್ಷದ ಈ ಅವಧಿಯಲ್ಲಿ ಅವರು ರಾಜಕೀಯ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ರೀತಿ ಹಾಗೂ ಅವರ ಕೆಲಸದ ವೈಖರಿ ಎಲ್ಲರನ್ನೂ ಸಹಿತ ತಮ್ಮೆಡೆ ಎಳೆದುಕೊಳ್ಳುವ ಹಾಗೆ ಸೆಳೆದುಕೊಳ್ಳುವ ಹಾಗೆ ಮೆಚ್ಚುವ ಹಾಗೆ ಮಾಡಿರ್ತಕ್ಕಂಥ ಒಂದು ಕೆಲಸದ ಶೈಲಿ ಅದಾಗಿತ್ತು. ಮುಂಜಾನೆ 7 ಗಂಟೆಯಿಂದ ಅವರ ಅಫಿಷಿಯಲ್ ರೆಸಿಡೆನ್ಸ್ನಿಂದ ವಿಧಾನಸೌಧಕ್ಕೆ ಬಂದನ ಅಲ್ಲಿನ ರಾತ್ರಿ 11ರವರೆಗೆ ಅವರನ್ನ ಭೇಟಿಯಾಗೋದಕ್ಕೆ ಬಂದಿರತಕ್ಕಂಥ ಕಟ್ಟಕಡೆ ವ್ಯಕ್ತಿಯನ್ನೂ ಸಹಿತ ಭೇಟಿಯಾಗಿ ರಿಟೈರ್ ಆಗ್ತಕ್ಕಂಥ ಅವತ್ತಿನ ಕೆಲಸ ಮುಗಿಸ್ತಕ್ಕಂಥ ಒಂದು ಪದ್ಧತಿಯನ್ನ ಹಾಕಿಕೊಂಡಿದ್ರು. ಸಹಕಾರ ಕ್ಷೇತ್ರದಲ್ಲಿ ಶರದ್ ಪವಾರ್ ಅವರ ಹಿರಿಯಣ್ಣ ಶರದ್ ಪವಾರ್ ಅವರ ಜೊತೆಗೆ ಬಾರಾಮತಿ ಪ್ರದೇಶದಲ್ಲಿ ಕೃಷಿ ವಿಜ್ಞಾನದ ಕೇಂದ್ರದ ಮುಖಾಂತರ ಸಕ್ಕರೆ ಕಾರ್ಖಾನೆಗಳ ಮುಖಾಂತರ ಏನು ಶರದ್ ಪವಾರ್ ಅವರು ಕೆರೆಗಳನ್ನು ತೆಗೆಸಿ ಆ ಭಾಗದ ರೈತರ ಬದುಕಿನಲ್ಲಿ ಬದಲಾವಣೆ ತರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅಜಿತ್ ಪವಾರ್ ಅವರ ಅಗಲುವಿಕೆಯ ಸನ್ಮಾನ್ಯ ಅಧ್ಯಕ್ಷರೇ, ಅಜಿತ್ ಪವಾರ್ ಅವರು ಬಹಳಷ್ಟು ರಾಜಕೀಯ ಮುತ್ಸದ್ದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಗಡಿ ಜಿಲ್ಲೆ ಗಡಿ ಭಾಗದಲ್ಲಿ ಇರೋದ್ರಿಂದ ಅಜಿತ್ ಪವಾರ್ ಅವರ ಬಹಳಷ್ಟು ಅನುಯಾಯಿಗಳು ಅಭಿಮಾನಿಗಳು ನಮ್ಮಲ್ಲಿ ಕೂಡ ಬಹಳಷ್ಟು ಇದ್ದಾರೆ. ಈಗ ತಾನೇ ಹಿರಿಯರೆಲ್ಲ ಮಾತನಾಡಿದ ಹಾಗೆ ಅವರು ಬಹಳಷ್ಟು